If you remember the way the Congress party, the UPA, divided the two undivided Andhra Pradesh into AP and Telangana, it was done the partition of AP and Telangana was done in a worse fashion than the British did the partition of India and Pakistan. This is the kind of legacy they have, Adhyaksha. ಜನರೇ, ನಿಮ್ಮನ್ನ ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ ಅಖಂಡ ಭಾರತ ಅಂತಾರೆ, ಒಂದು ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್ ಎಲ್ಲವನ್ನ ಸೇರಿಸ್ಕೊಂಡು ಅಖಂಡ ಭಾರತ ಮಾಡ್ತೀವಿ ಅಂತ ಹೇಳುವಂತಹ ಭಾರತೀಯ ಜನತಾ ಪಕ್ಷದವರು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ವಿದ್ಯಾವಂತ ತೇಜಸ್ವಿ ಸೂರ್ಯ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿದ್ದ UPA ಸರ್ಕಾರವನ್ನು ಉದ್ದೇಶಿಸಿ ಭಾರತ ಪಾಕಿಸ್ತಾನ ವಿಭಜನೆ ಆಗಿರೋದ್ರ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡ್ತಾರೆ, ಲಿಂಕ್ ಮಾಡಿ ಮಾತನಾಡ್ತಾರೆ. ನೋಡಿ ಎಷ್ಟು ರೀತಿಯಾಗಿ, ಯಾವ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಜನರಿಗೆ ಅರ್ಥವೇ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ವಿಷಯ ಜೀವಂತ ಸಾಕ್ಷಿ. ಅಖಂಡ ಭಾರತ, ಅಖಂಡ ಭಾರತ, ಭಾರತ ಅಖಂಡ ಭಾರತ ಮಾಡ್ತೇವೆ, ಇದು ನಮ್ಮ ಸಂಕಲ್ಪ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಭಾರತ ದೇಶದಲ್ಲಿರುವಂತಹ 2 ರಾಜ್ಯಗಳನ್ನು ವಿಭಜನೆ ಮಾಡಿ ಅಭಿವೃದ್ಧಿ ಪಥದತ್ತ ಏನಾದರೂ ಯೋಚನೆ ಮಾಡಿದರೆ ಅದನ್ನು ಇವರು ಇಂಡಿಯಾ ಪಾಕಿಸ್ತಾನ ಅಂತ ಏನೋ ಜೋಡಿಸ್ಕೊಂಡು ಉಲ್ಲೇಖ ಮಾಡಿ ಅದಕ್ಕೂ ಇದಕ್ಕೆ ಲಿಂಕ್ ಮಾಡ್ತಾರೆ. ಯಾವ ರೀತಿ ಇವ್ರನ್ನ ಅರ್ಥೈಸ್ಕೊಳ್ಬೇಕ್ರಿ? ಯಾವ ರೀತಿ? ಪಾರ್ಲಿಮೆಂಟ್ನಲ್ಲಿ ಇವರು ವಿಶೇಷ ಅಧಿವೇಶನ ಕರೀತಾರೆ, ಮಹಿಳೆಯರ ಮೀಸಲಾತಿಯ ಬಗ್ಗೆ ಕರೀತಾರೆ, ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಕರೀತಾರೆ. ದೇಶ ಏನು ಬೆಂಕಿ ಬಿದ್ದು ಹಾಳಾಗ್ತಾ ಇದೆ, ದೇಶದಲ್ಲಿ ಏನು ಜನ ಜೀವನ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ಇವರ ಏನು ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ, ಅಧಿಕಾರ ಹಿಡಿಯೋದಕ್ಕೋಸ್ಕರವಾಗಿ ಏನು 543ರಿಂದ 850ರವರೆಗೂ ಏರಿಸೋದಕ್ಕೆ ಈ ಡ್ರಾಮಾ ಮಾಡ್ತಾ ಕೂತಿದ್ದಾರೆ. ಈ ಡ್ರಾಮಾ ಮಾಡಬೇಕಾಗಿತ್ತ? ಹೋಗಲಿ, ಏನಾದರೂ ಅನುದಾನ ಜಾಸ್ತಿ ಆಗುತ್ತಾ? ಈ ದೇಶದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ ಅನುದಾನ ಏನಾದರೂ ಜಾಸ್ತಿ ಆಗುತ್ತಾ? ಎಲ್ಲಿಂದ ಹಣ ಬರುತ್ತಾ? ಬರೋದಿಲ್ಲ. ಹಣ ಎಲ್ಲಿಂದಲೂ ಹರಿದು ಬರೋದಿಲ್ಲ. ಅಷ್ಟೇ ಹಣವನ್ನು 543 ಜನಕ್ಕೆ ಕೊಡುವಂಥ ವಿಚಾರದಲ್ಲಿ 850 ಜನಕ್ಕೆ ಕೊಡಬೇಕು. ಅಂದರೆ ಈ ದೇಶದ ಜನರ ತೆರಿಗೆ ಹಣ ಇವರ ಸವಲತ್ತುಗಳಿಗೆ, ಇವರ ಐಷಾರಾಮಿ ಜೀವನಗಳಿಗೆ, ಇವರಿಗೆ ಐಷಾರಾಮಿ ಕಾರುಗಳು, ಇವರಿಗೆ ಫ್ಲೈಟ್ ಚಾರ್ಜು, ಇವರಿಗೆ TA, DA, ಇವರಿಗೆ PAಗಳು, ಇವರಿಗೆ ಬೇಕಾದಂತಹ ಏನು ವಿಚಾರಗಳನ್ನು ಎಲ್ಲವನ್ನು ಮಾಡೋದಕ್ಕೆ, ಜನರ ತೆರಿಗೆ ಹಣವನ್ನು ಬಳಸ್ಕೊಳ್ಳೋದಕ್ಕೆ ಇವರು 543ರಿಂದ 850ಕ್ಕೆ ಏರಿಸ್ಕೊಂಡು ಇಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಿಗೆ ಸಂಖ್ಯೆಗಳನ್ನು ಏರಿಸ್ಕೊಂಡು ನಾವು ಪರ್ಮನೆಂಟಾಗಿ ಅಧಿಕಾರದಲ್ಲಿರಬೇಕು, ಈ ದೇಶ ಹಾಳಾಗೋದ್ರೂ ಚಿಂತೆ ಇಲ್ಲ, ಈ ದೇಶವನ್ನು 220 ಲಕ್ಷ ಕೋಟಿ ಅಲ್ಲ 500 ಲಕ್ಷ ಕೋಟಿ ಸಾಲ ಮಾಡಿದ್ರೂ ಪರವಾಗಿಲ್ಲ, ಡಾಲರ್ 100 ದಾಟಿದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು. ಇಷ್ಟೊಂದು ವರ್ಸ್ಟ್ ಆಗಬಾರ್ದಾಗಿತ್ತು, ಇಷ್ಟೊಂದು ವರ್ಸ್ಟು. ಮಹಿಳಾ ಮೀಸಲಾತಿ ಮಾಡ್ತಾರಂತೆ. ಯಾಕೆ 543ರಲ್ಲೇ ಮಹಿಳಾ ಮೀಸಲಾತಿ ಕೊಡಿ, 33% ಕೊಡಿ. ಅದು ಆಗೋದಿಲ್ಲ. 850 ಮಾಡಬೇಕಂತೆ. 850 ಮಾಡಿ ಇವರು ಸಾಧನೆ ಮಾಡೋವಂಥದ್ದು ಏನಿದೆ ರೀ? ಇಡೀ ದೇಶದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದ ರಾಜಕೀಯ ಭೂಪಟವನ್ನೇ ಹಾಳು ಮಾಡ್ತಾ ಇದ್ದಾರೆ ಇವರು ಪ್ಲ್ಯಾನ್ ಮಾಡಿದ್ದಾರೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಹೇಳ್ತಿದ್ರಲ್ಲ, ಅಮಿತ್ ಶಾ ಅವರು ಮೊದಲೇ ಎಲ್ಲವನ್ನು ನಿರ್ಧಾರ ಮಾಡಿಕೊಂಡು ಮೊದಲೇ ಮೀಡಿಯಾಗಳಿಗೆಲ್ಲ ಹೇಳ್ಕೊಟ್ಟು ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ನಗ್ತಾ ಇದ್ದಾರೆ. ಪ್ರತಿಪಕ್ಷಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ. ಇಷ್ಟೇ ರೀ. ಈ 2014ರ ನಂತರ ಈ ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಗಿದೆ ಗೊತ್ತಾ? ಇಡೀ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇಲ್ಲ, ಸಂವಿಧಾನ ಅನ್ನೋದನ್ನು ಯಾರು ನೆನಪಿಸ್ಕೊಳಕ್ಕಾಗದೇ ಇರುವಂಥ ಸ್ಥಿತಿಗೆ. ಇವ್ರು ಹೇಳಿದ್ದೇ ಆಡಳಿತ, ಇವ್ರು ಮಾಡಿದ್ದೇ ಕಾನೂನು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಬೇಕಾಗಿಲ್ಲ. ಇಲ್ಲಿ ಜಾತಿ ಹೆಸರಿನಲ್ಲಿ ಡಿವೈಡ್ ಮಾಡ್ತಾರೆ, ಧರ್ಮದ ಹೆಸರಿನಲ್ಲಿ ಡಿವೈಡ್ ಮಾಡ್ತಾರೆ. ಇಡೀ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಇವರಿಗೆ ಸಂಖ್ಯೆಗಳನ್ನು ಹೆಚ್ಚಿಸ್ಕೊಳ್ಳುವಂಥದ್ದು. ಇವರ ಜೊತೆಗೆ 543 ಜನ, ಈ 543 ಜನ ಸಂಸದರುಗಳಿದ್ದಾರಲ್ಲ, ಈ 543 ಜನ ಸಮಾಜಕ್ಕೆ, ದೇಶಕ್ಕೋಸ್ಕರವಾಗಿ, ಜನರಿಗೋಸ್ಕರವಾಗಿ ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಜನರ ತೆರಿಗೆ ಹಣದಿಂದ ಇವ್ರು ಜೀವನ ಮಾಡ್ತಾ ಇದ್ದಾರೆ ಹೊರತು ಅವರಿಂದ ಜನರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಅಂತಹ ಸಂಸದರು ಈಗ ಮತ್ತಷ್ಟು ಒಂದು 300 ಜನರನ್ನು ಸೇರಿಸ್ಕೊಳ್ಳೋಕ್ಕೆ ಇವೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 300 ಜನರನ್ನು ಸೇರಿಸ್ಕೊಳ್ತಾರಂತೆ.
ಇದಕ್ಕೆ ವಿಶೇಷ ಅಧಿವೇಶನ ಅಂತೆ. ಅದರಲ್ಲಿ 33% ಮಹಿಳೆಯರಿಗೆ ಅಂತೆ. ಯಾವ ಯಾವ ಭಾವನೆಗಳನ್ನು ಬಿತ್ಕೊಂಡು ಇಡೀ ದೇಶವನ್ನು ಈ ರೀತಿ ಕತ್ತಲ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು. ಕೇಳಬೇಕಾದಂತಹ ಮೀಡಿಯಾಗಳು ಇವತ್ತು ಕಣ್ಣು ಮುಚ್ಚಿ ಕೂತಿದ್ದಾವೆ. ರಾಜಕೀಯ ಪಕ್ಷಗಳ ಮುಂದೆ ಭಿಕ್ಷಾಪಾತ್ರೆ ಬೇಡ ಥರ ಬೇಡ್ಕೊಂಡು ಇಡೀ ದೇಶವನ್ನು ಇವತ್ತು ಇಷ್ಟ ಬಂದ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ರು ಸಹ ಕೇಳದ ಪರಿಸ್ಥಿತಿನಲ್ಲಿ ಇವತ್ತರ ಮಾಧ್ಯಮಗಳು ಇದ್ದಾವೆ. ಈ ಜನರಿಗಂತೂ ಕಷ್ಟ, ಆ ಕಷ್ಟದಲ್ಲೇ ಸಹಿಸ್ಕೊಂಡು ಈ ಅಂಧ ಭಕ್ತರನ್ನು ಏನೋ ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ತಿಳ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿನೇ ಸತ್ಯ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ. ಈ ದೇಶದ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ. ಇದೂ ಸಹ ನಿಮ್ಮ ಕಿವಿಗಳಿಗೆ ಹೋಗ್ತಾ ಇಲ್ಲ. ಈಗ ವಿಶೇಷ ಅಧಿವೇಶನಗಳನ್ನು ಮಾಡಿಕೊಂಡು ಈ ದೇಶದ ಜನರ ತೆರಿಗೆ ಹಣವನ್ನು ಈ ಸಂಸದರುಗಳ ಐಷಾರಾಮಿ ಜೀವನಕ್ಕೋಸ್ಕರವಾಗಿ ನೋಡಿ, ತೆಲಂಗಾಣ ಆಂಧ್ರ ಪ್ರದೇಶ ಡಿವೈಡ್ ಆಗಿದ್ದು ಇವರಿಗೆ ಇಂಡಿಯಾ ಪಾಕಿಸ್ತಾನ ಆಗುತ್ತೆ. ಮಧ್ಯಪ್ರದೇಶ ಛತ್ತೀಸ್ಗಢ ಡಿವೈಡ್ ಆಗಿದ್ದು, ಉತ್ತರ ಪ್ರದೇಶ ಉತ್ತರಾಖಂಡ ಡಿವೈಡ್ ಆಗಿದ್ದು, ಬಿಹಾರ ಜಾರ್ಖಂಡ್ ಡಿವೈಡ್ ಆಗಿದ್ದು, ಇವು ಯಾವ ಏನು ಕಾಣಿಸೋದಿಲ್ವಾ ಇವರಿಗೆ? ಇದು ಯಾವುದು ಕಾಣಿಸೋದಿಲ್ವಾ? ಇಡೀ ದೇಶವನ್ನ ಇವರು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ ಒಂದೇ ಅಂತ ಹೇಳ್ತಾರಲ್ಲ, ಇದೇ ದ್ರಾವಿಡ ರಾಜ್ಯಗಳಿಗೆ ಇವರು ತಾರತಮ್ಯ ಮಾಡ್ತಾ ಇದ್ದಾರಲ್ಲ. ಇವರು ಭಾಷಣ ಮಾಡೋದಕ್ಕೆ ಮಾತ್ರ ಸಂಸದರ ತಾರತಮ್ಯ ಆಗ್ತಾ ಇಲ್ವಾ? ಉತ್ತರ ಭಾರತದವರು ದಕ್ಷಿಣ ಭಾರತದವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ದಕ್ಷಿಣ ಭಾರತದ ತೆರಿಗೆ ಹಣವನ್ನು ಉತ್ತರ ಭಾರತೀಯರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಪ್ರಾಂಪ್ಟ್ ಆಗಿ ತೆರಿಗೆ ಕಟ್ತಾ ಇರುವಂಥವರು ದಕ್ಷಿಣ ಭಾರತದವರು. ಇಲ್ಲಿ ಸಾಲಗಳ ಮೇಲೆ ಸಾಲ ಮಾಡಿಕೊಂಡು ದಕ್ಷಿಣ ಭಾರತದಲ್ಲಿ ಸಂಗ್ರಹ ಆಗುವಂತಹ ತೆರಿಗೆಯನ್ನು ಅವರಿಗೆ ಕೊಟ್ಟು ಅಲ್ಲಿ ಸಂಖ್ಯೆಗಳನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ ಅಲ್ಲಿ ನಿರುದ್ಯೋಗಿಗಳನ್ನು ಮಾಡಿ ಆ ನಿರುದ್ಯೋಗಿಗಳು ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ನಮ್ಮ ಕನ್ನಡಿಗರ ಉದ್ಯೋಗವನ್ನು ಕಸಿತಾ ಇದ್ದಾರೆ, ಕನ್ನಡಿಗರ ಜೀವನ ಕಸಿತಾ ಇದ್ದಾರೆ. ಇವತ್ತು ದ್ರಾವಿಡ ರಾಜ್ಯಗಳು ಉತ್ತರ ಭಾರತೀಯರಿಂದ ಕಂಗಾಲಾಗಿ ಹೋಗಿದ್ದಾರೆ. ಇದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ. ಇದರ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ ಗೆಲ್ಲಬೇಕು. 10 ವರ್ಷಗಳಿಂದ ಸಂಸದರಾಗಿದ್ದಾರಲ್ಲ, ಏನು ಮಾಡಿದ್ದಾರೆ? ಅಲ್ಲಿ ಮೆಟ್ರೋ ದರ ಏರಿದ ತಕ್ಷಣ ಹೋಗಿ ಪ್ರತಿಭಟನೆ ಮಾಡುವಂಥವ್ರು. ಮೊನ್ನೆ ಇಷ್ಟೆಲ್ಲ ಆಯ್ತಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿ ಆಟೋ ಚಾಲಕರು ಬೀದಿಗಿಳಿದಿದ್ದಾರಲ್ಲ, ಪ್ರತಿಭಟನೆ ಮಾಡಿದ್ರ ಈ ದೇಶವನ್ನು ಯಾವ ರೀತಿ ದಾರಿ ತಪ್ಪಿಸ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಏನು ಪ್ರಿಯಾಂಕಾ ಗಾಂಧಿ ಹೇಳಿದ್ರಲ್ಲ, ಮೊದಲೇ ಪ್ಲಾನ್ ಮಾಡಿದ್ದಾರೆ, ಸಂಸತ್ನ ಹೊರಗಡೆ ಪ್ಲಾನ್ ಮಾಡಿದ್ದಾರೆ ಅಂತ. ಈ ರೀತಿ ತೇಜಸ್ವಿ ಸೂರ್ಯ ಅಂತವ್ರನ್ನ ಒಂದಷ್ಟು ಜನಕ್ಕೆ ಹೇಳ್ಕೊಟ್ಟು ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ, ಸಮಯವನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಮೀಡಿಯಾಗಳನ್ನು ಬಳಸ್ಕೊಂಡು ಈ ರೀತಿ ಭಾವನಾತ್ಮಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ತಿಳ್ಕೊಳ್ಬೇಕಾದಂತಹ ಭಾರತೀಯರು ಮೈ ಮರೆತಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.